ಸಾಗುವಳಿ ಪಟ್ಟ ನೀಡುವಂತೆ ಆಗ್ರಹಿಸಿ ಮಾನ್ವಿಯಲ್ಲಿ ಎಐಕೆಎಸ್ ಸಂಘದಿಂದ ಪ್ರತಿಭಟನೆ. ಮಾನ್ವಿ ಹಾಗೂ ಸಿರವಾರ ತಾಲೂಕಿನಲ್ಲಿ ಭೂಮಿ ಇಲ್ಲದವರು ಸರ್ಕಾರಿ ಜಮೀನಿನಲ್ಲಿ ಉಳುಮೆ ಮಾಡುತ್ತಿದ್ದು, ಆದರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಸಾಗುವಳಿ ಪಟ್ಟ ನೀಡುತ್ತಿಲ್ಲ ಎಂದು ಆರೋಪಿಸಿ ಎಐಕೆಎಸ್ ಸಂಘಟನೆಯಿಂದ ಮಾನ್ವಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಕುರುಡಿ ಗ್ರಾಮದಲ್ಲಿ ಭೂಮಿ ಇಲ್ಲದವರು ಉಳುಮೆ ಮಾಡುತ್ತಿದ್ದು, ಆದರೆ ಸರ್ಕಾರ ಸಾಗುವಳಿ ಚೀಟಿ ನೀಡದೆ ಶೋಷಿತರನ್ನು ಸತಾಯಿಸಲಾಗುತ್ತದೆ. ಇದು ಅನ್ಯಾಯ ಎಂದು ಕಾಮ್ರೇಡ್ ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದರು. ಮಾನ್ವಿ ಪಟ್ಟಣದಲ್ಲಿ ನಿವೇಶನ ಇಲ್ಲದೆ ಬಡ ಜೀವಿಗಳು ಬಾಡಿಗೆ ಮನೆಯಲ್ಲಿ ಜೀವ ಕಳೆಯುತ್ತಿದ್ದಾರೆ. ಆದರೆ ಬುರಾಂಪುರ ಗ್ರಾಮದಲ್ಲಿ ಸರ್ವೆ ನಂಬರ್ 54ರಲ್ಲಿ ಸರ್ಕಾರಿ ಜಾಗ ಇದ್ದು ಕೂಡಲೇ ನೊಂದವರಿಗೆ ನಿವೇಶನ ಕೊಡುವ ಕೆಲಸ ಮಾಡಬೇಕು ಎಂದು ಒತ್ತಾಯಿಸಿದರು. ಮದುವೆ ಮುಂಚೆ ಮಾಡ್ತಾ ಇದ್ದಾರೆ, ಇದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ನೀವು ಭೂಮಿ ಜನ ಸಾಗುವಳಿ ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ನಾವು ಹಲವಾರು ಮನವಿಯನ್ನು ಮಾಡ್ಕೊಂಡಿದ್ವಿ, ಹಕ್ಕೊತ್ತಾಯನ್ನು ಕೊಟ್ಟಿದ್ವಿ, ಅರ್ಜಿ ಮನವಿಯನ್ನು ಮಾಡ್ಕೊಂಡಿದ್ವಿ. ಜನ ಕೂಡ ಕಾನೂನುಬದ್ಧವಾಗಿ ಸರ್ವೆ ನಮ್ಮ ಫಾರ್ಮ್ ನಂಬರ್ 50 ಕೊಟ್ಟಿದ್ದಾರೆ, 53 ಕೊಟ್ಟಿದ್ದಾರೆ, 57 ತುಂಬಿ ಕೊಟ್ಟಿದ್ದಾರೆ. ಇಲ್ಲಿ ತನಕ ಕೂಡ ಇವತ್ತು ಸರ್ಕಾರ ಅದನ್ನು ಗಂಭೀರವಾಗಿ ಪರಿಗಣಿಸದೆ ಹೋಗ್ತಾ ಇರೋದು. ಇವತ್ತು ಸರ್ಕಾರದ ನೀತಿ ಎಂಥ ನೀತಿ ಅನ್ನೋದು ಇವತ್ತು ಎಲ್ಲರಿಗೂ ಕೂಡ ಇವತ್ತು ಜನರು ಇವತ್ತು ಪ್ರಶ್ನೆ ಮಾಡುವಂತ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನ ಎಲ್ಲ ರಾಜ್ಯಾದ್ಯಂತ ಜನ ಇವತ್ತು ವ್ಯಕ್ತಪಡಿಸ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ಸ್ನೇಹಿತರೆ, ಬಹಳ ಮುಖ್ಯವಾಗಿ ಭೂಮಿ ಬಹಳ ಮುಖ್ಯವಾದಂತ ವಿಚಾರ. ಇಡೀ ಕರ್ನಾಟಕದಲ್ಲಿ, ಇಡೀ ರಾಜ್ಯದಲ್ಲಿ 14 ಲಕ್ಷಕ್ಕೂ ಹೆಚ್ಚು ಜನ ಸರ್ಕಾರಿ ಭೂಮಿ ಸಾಗುವಳಿದಾರರು ಎಲ್ಲರೂ ಅರ್ಜಿಯನ್ನು ತುಂಬಿಕೊಟ್ಟಿದ್ದಾರೆ. ಇವತ್ತು ಹಲವಾರು ವರ್ಷಗಳಿಂದ ಅರ್ಜಿಗಳನ್ನ ಸಂಬಂಧಪಟ್ಟಂಗ ನಾವು ರಾಜ್ಯಾದ್ಯಂತ ಕರ್ನಾಟಕ ಅಖಿಲ ಭಾರತ ಕಿಸಾನ್ ಸಂಘಟನೆ ನೇತೃತ್ವದಲ್ಲಿ ಮತ್ತೆ ಪ್ರಗತಿಪರ ರೈತ ಸಂಘಟನೆಗಳ ನೇತೃತ್ವದಲ್ಲಿ ಕಳೆದ ಬಾರಿ ನಾವು ಇಡೀ ರಾಜ್ಯದಲ್ಲಿ ಫ್ರೀಡಂ ಪಾರ್ಕಿನಲ್ಲಿ, ಗಾಂಧಿ ಭವನದಲ್ಲಿ ಮಾನ್ಯ ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರು ಅವರ ಸಮಕ್ಷಮದಲ್ಲಿ ಅವ್ರನ್ನ ಆಹ್ವಾನಿಸಿ ಅವ್ರ ಸಮಕ್ಷಮದಲ್ಲಿ ಭೂಮಿ ಪ್ರಶ್ನೆಯನ್ನ ಇಡೀ ರಾಜ್ಯದಲ್ಲಿ ಜನರು ಎದುರಿಸ್ತಿರುವಂತ ಈ ಅಕ್ರಮ ಸಕ್ರಮ ಭೂಮಿಗೆ ಸಂಬಂಧಪಟ್ಟಂಗೆ ಅವರು ಮುಂದಿಟ್ಟಾಗ ಸ್ಪಷ್ಟವಾಗಿ ಅವರು ಹೇಳಿದ್ದು, ನಿರ್ದೇಶನ ಕೂಡ ಕೊಟ್ಟಿದ್ದು ದಾಖಲೆಗಳು ಕೂಡ ಇದೆ. ಆದ್ರೆ ಇಲ್ಲಿ ಕೆಳಮಟ್ಟದಲ್ಲಿ ಇವತ್ತೇನಂತಂದ್ರೆ ಅದು ಸರ್ವೆ ಆಗ್ತಾ ಇಲ್ಲ, ಪಂಚನಾಮಗಳು ನಡೀತಾ ಇಲ್ಲ, ಆಮೇಲೆ ಯಾರು ಸಾಗುವಳಿ ಮಾಡ್ತಾರ ಅಂತ ಹೇಳ್ಬಿಟ್ಟು ಸರ್ಕಾರದಲ್ಲಿ ದಾಖಲೆಗಳಿಲ್ಲ. ಬಂಧುಗಳೇ, ಇವತ್ತು ಕರ್ನಾಟಕ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ನಾವು ರೈತರ ಪರವಾಗಿದ್ದೀವಿ, ಭೂಹೀನರ ಪರವಾಗಿದ್ದೀವಿ, ಬಡ ರೈತರ ಪರವಾಗಿದ್ದೀವಿ, ಕಾರ್ಮಿಕರ ಪರವಾಗಿದ್ದೀವಿ ಅಂತ ಹೇಳ್ತಾ ಇವತ್ತು ಕಾರ್ಮಿಕರನ್ನ, ರೈತರನ್ನ, ಭೂಹೀನರನ್ನ, ಬಡವರನ್ನ ರಕ್ತ ಹೀರುವಂಥ ಕೆಲಸ ಈ ಸರ್ಕಾರಗಳು ಮಾಡ್ತಾ ಇದ್ದಾವೆ. ಸುಮಾರು 30-40 ವರ್ಷಗಳಿಗಿಂತ ಸರ್ಕಾರಿ ಭೂಮಿಯನ್ನು ಸಾಗುವಳಿ ಮಾಡ್ತಾ ಅದಕ್ಕೆ ಪಟ್ಟ ಕೊಡ್ರಿ ಅಂತೇಳಿ ಆ ಜನ ಹೋರಾಟ ಮಾಡಿದರೆ ಅದಕ್ಕೆ ಪಟ್ಟ ಕೊಡ್ತಾ ಇಲ್ಲ. ಆ ಜನರ ಒಕ್ಕಲೆಬ್ಬಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. 100 ವರ್ಷಗಳ ಕಾಲ ಈ ನೆಲದ ಮೇಲೆ ಅಂದರೆ ಮಾನ್ವಿ ತಾಲೂಕಿನ ಜನ ಜಾಗ ಇಲ್ಲ, ನಮಗೆ ಜಾಗ ಕೊಡ್ರಿ ವಾಸ ಮಾಡೋಕ್ಕಂತಂದ್ರೂ ಕೂಡ ಜಾಗ ಕೊಡ್ತಕ್ಕಂಥ ಕೆಲಸ ಸರ್ಕಾರ ಮಾಡ್ತಾ ಇಲ್ಲ. ಕೇವಲ ಕೆಲವು ತಾಂತ್ರಿಕ ಯೋಜನೆಗಳನ್ನು ಕೊಡೋದ್ರ ಮೂಲಕ ಜನರು ಹೊಟ್ಟೆ ತುಂಬಿಸ್ತೀವಿ ಅಂತ ಹೇಳ್ತಕ್ಕಂಥದ್ದು ಇದು ಸುಳ್ಳು. ಅದಕ್ಕೆ ಅವರು ವಾಸ ಮಾಡೋದಕ್ಕೆ ಜಾಗ ಬೇಕು, ಉಳುಮೆ ಮಾಡೋದಕ್ಕೆ ಭೂಮಿ ಬೇಕು, ಸರ್ಕಾರಿ ಭೂಮಿ, ಬಡವರ ಭೂಮಿ. ಹಿಂಗಾಗಿ ಸರ್ಕಾರಿ ಎಲ್ಲೆಲ್ಲಿ ಭೂಮಿಯನ್ನು ಸರ್ಕಾರ ಜನರಿಗೆ ಕೊಡಬೇಕು ಅಂತೇಳಿ ಈ ಒಂದು ಹೋರಾಟದ ಮೂಲಕ ನಾವು ವ್ಯಕ್ತಪಡಿಸ್ತಾ ಇದ್ದೀವಿ. ಒಂದು ವೇಳೆ ನೀವು ಇದೇ ರೀತಿ ಮುಂದುವರೆದರೆ ಜನ ಇಡೀ ದೇಶದಾದ್ಯಂತ, ರಾಜ್ಯದಾದ್ಯಂತ ದಂಗೆ ಹೇಳ್ತಾರಂತಕ್ಕಂಥದ್ದು ಭಾಳ ಮುಖ್ಯವಾದದ್ದು. ಇದನ್ನು ಸರ್ಕಾರಗಳು ನೆನಪಿನಲ್ಲಿ ಇಟ್ಕೊಳ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ಸಂದೇಶವನ್ನು ಮೂಡಿಸ್ತಾ ಇದ್ದೀವಿ. ಅಖಿಲ ಭಾರತ ಕಿಸಾನ್ ಸಂಘಟನೆ ಹೋರಾಟಕ್ಕೆ, ಅಖಿಲ ಭಾರತ ಕಿಸಾನ್ ಸಂಘಟನೆ ಹೋರಾಟಕ್ಕೆ ಬೇಕು ಬೇಕು ಭೂಮಿ ಬೇಕು, ಬೇಕು ಬೇಕು ಭೂಮಿ ಬೇಕು. ಸರ್ಕಾರ ಭೂಮಿಯನ್ನು ಸಾಗುವಳಿ ಮಾಡುತ್ತಿರುವ ಫಲಾನುಭವಿಗಳ ಪಟ್ಟ ಕೊಡಲೇಬೇಕು, ಸರ್ಕಾರ ಭೂಮಿಯನ್ನು ಸಾಗುವಳಿ ಮಾಡುತ್ತಿರುವ ಫಲಾನುಭವಿಗಳಿಗೆ ಪಟ್ಟ ಕೊಡಲೇಬೇಕು. ಅಖಿಲ ಭಾರತ ಕಿಸಾನ್ ಸಂಘಟನೆ ಎಐಕೆಎಸ್ ನೇತೃತ್ವದಲ್ಲಿ ಇವತ್ತು ಮಾನವಲ್ಲಿ ಅತಿ ದೊಡ್ಡ ಪ್ರತಿಭಟನೆ ಮೂಲಕ ನಾವು ಸರ್ಕಾರಕ್ಕೆ ಹಕ್ಕೊತ್ತಾಯ ಪತ್ರವನ್ನು ಕೊಟ್ಟಿದ್ವಿ. ಹಕ್ಕೊತ್ತಾಯ ಪತ್ರದಲ್ಲಿ ನಾವು ತಿಳಿಸಿದ್ದೇನೆಂದರೆ, ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನಲ್ಲಿ ಕುರುಡಿ ಗ್ರಾಮ, ಚೀಕಲ್ಪರ್ವಿ, ಕಂಬಳತ್ತಿ, ಗೋರ್ಕಲ್ಲು
ಆಮೇಲೆ ಸಿರ್ವಾರ್ ತಾಲೂಕಿನಲ್ಲಿ ಕೇಗುಡ್ದಿನಿ ಮತ್ತು ವಲ್ಕಂದಿನಿ ಗ್ರಾಮಗಳಲ್ಲಿ ಲಕ್ಕಂದಿನಿ ಗ್ರಾಮಗಳಲ್ಲಿ ಸುಮಾರು 30ಕ್ಕೂ ಹೆಚ್ಚು ವರ್ಷಗಳಿಂದ ಸರ್ಕಾರಿ ಭೂಮಿಗಳಲ್ಲಿ ಸಾಗುವಳಿ ಮಾಡುವಂಥ ಬಡವರು ಏನಿದ್ದಾರೆ ಅವರು ಬಡವರಿಗೆ ಪಟ್ಟ ಕೊಡ್ಬೇಕಂತೇಳಿ ಹಲವಾರು ಸಲ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಬಂದಿದ್ವಿ, ಮನವಿ ಪತ್ರನ ಸಲ್ಲಿಸಿದ್ವಿ. ಆದರೆ ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿಗಳಾಗಿರಲಿ, ಇಲ್ಲಿನ ತಹಸೀಲ್ದಾರ್ ಆಗಿರಲಿ, ಆಮೇಲೆ ಸೂಕ್ತ ಯಾವುದೇ ಕ್ರಮವನ್ನು ತಗೊಳ್ತಾ ಇಲ್ಲ. ಈ ಧೋರಣೆಯನ್ನು ಖಂಡಿಸಿ ಇವತ್ತು ನಾವು ಬೀದಿಗಿಳಿದಿದ್ವಿ, ಮತ್ತೆ ನಾವು ಒತ್ತಾಯ ಮಾಡಿದ್ವಿ. ಹೀಗಾಗಿ ಸರ್ಕಾರಿ ಭೂಮಿನ ನಮ್ಮ ಅಧಿಕಾರಿಗಳು, ಕಂದಾಯ ಅಧಿಕಾರಿಗಳು ಶ್ರೀಮಂತರಿಗೆ, ಕಂಪನಿಗಳಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಸಾಗುವಳಿ ಮಾಡುವಂಥ ಬಡವರಿಗೆ ಸರ್ಕಾರಿ ಭೂಮಿನ ಹಂಚಿಕೆ ಮಾಡ್ತಾ ಇದ್ದಾರೆ. ಈಗಾಗಲೇ ಸರ್ಕಾರದ ನಿರ್ದೇಶನದ ಪ್ರಕಾರ ಎಲ್ಲೆಲ್ಲಿ ಸರ್ಕಾರಿ ಭೂಮಿಯನ್ನು ಸಾಗುವಳಿ ಮಾಡ್ತಾ ಇದ್ದಾರೆ ಅದನ್ನು ಭೂ ಮಂಜೂರಾತಿ ಸಮಿತಿ ಈಗಾಗಲೇ ಕಮಿಟಿ ಪ್ರಕ್ರಿಯೆಗಳೆಲ್ಲ ನಡೆದವು. ಆದರೆ ಆಯಾ ತಾಲೂಕಿನಲ್ಲಿ ಈ ಪ್ರಕ್ರಿಯೆಯನ್ನು ನಡೆಸ್ತಾ ಇಲ್ಲ. ಯಾಕಂತಂದ್ರೆ ಹಣ ಕೊಟ್ಟವರಿಗೆ, ಶ್ರೀಮಂತರಿಗೆ ಭೂಮಿನ ಮಾರ್ತಾ ಇದ್ದಾರೆ, ಬಡವ್ರ ಭೂಮಿನ ಕಸ್ತು ಕೊಡ್ತಾ ಇದ್ದಾರೆ. ಈ ಧೋರಣೆಯನ್ನು ನಿಲ್ಲಬೇಕು. ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೂಡ ಈ ವಿಷಯದಲ್ಲಿ ಬಡವರ ಪರವಾಗಿ, ಬಡವರ ಹಿತಾಸಕ್ತಿಯನ್ನು ರಕ್ಷಣೆ ಮಾಡೋದರಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೂಡ ಈ ವಿಷಯದಲ್ಲಿ ವಿಫಲ ಆಗಿರೋದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಖಂಡಿಸ್ತಾ ಇದ್ವಿ. ಹಾಗಾಗಿ ಇಡೀ ಸರ್ಕಾರ ಮಾನ್ವಿ ತಾಲೂಕಿನಲ್ಲಿ ಸರ್ಕಾರಿ ಭೂಮಿ ಸಾಗುವಳಿ ಮಾಡುವಂಥ ಬಡವರಿಗೆ ಪಟ್ಟ ಕೊಡಬೇಕು. ಪಟ್ಟ ಕೊಡದೆ ಹೋದರಲ್ಲಿ ಅನಿವಾರ್ಯವಾಗಿ ನಾವು ಅನಿರ್ದಿಷ್ಟ ಹೋರಾಟನ ಮಾಡುವಂಥ ಅನಿವಾರ್ಯತೆ ನಮ್ಮ ಮುಂದೆ ಬಂದು ನಿಲ್ತದೆ. ಜನ ಬೀದಿಗೆ ಬಂದು ನಿಲ್ತಾರೆ, ಆಫೀಸ್ ಮುಂದೆ ಬಂದು ಆಮೇಲೆ ಅನಿರ್ದಿಷ್ಟ ಧರಣಿ ಕೂಡಬೇಕಾದಂಥ ಅನಿವಾರ್ಯತೆ ಎದುರಾಗ್ತದೆ. ಹಂಗಾಗಿ ಇದಕ್ಕೆ ನಾವು ಇವತ್ತು ಹೇಳ್ತಾ ಇದ್ವಿ, ಆ ಪರಿಸ್ಥಿತಿ ಬರಬಾರ್ದಂದರೆ ಶೀಘ್ರದಲ್ಲಿ ಸರ್ಕಾರ ನಾವು ಕೊಟ್ಟಂಥ ಮನವಿ ಪತ್ರನ ಗಂಭೀರವಾಗಿ ಪರಿಗಣಿಸಬೇಕು. ಆ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಸರ್ಕಾರದ ಅಧಿಕಾರಿಗಳು ಮುಂದಾಗಬೇಕಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಒತ್ತಾಯಿಸ್ತಾರೆ. ಅದೇ ಹೊತ್ತಿನಲ್ಲಿ ಮಾನ್ವಿ ತಾಲೂಕಿನಲ್ಲಿ ಬುರಾನ್ಪುರ ಶ್ರೀಮಂತರ ಸರ್ವೆ ನಂಬರ್ 54 ಇದೆ. ಸುಮಾರು 76 ಎಕರೆ ಮೇಲ್ಪಟ್ಟು ಸರ್ಕಾರಿ ಭೂಮಿ ಇದೆ. ಆ ಭೂಮಿಯಲ್ಲಿ ಇವತ್ತೇನೆಂದ್ರೆ ರಾತ್ರೋರಾತ್ರಿ ಹೈವೇ ಮಾಡುವಂಥ ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ಸ್ಗಳು, ಬೇರೆದವರೆಲ್ಲ ಮಣ್ಣು ಮಾಫಿಯಾಗಳು ಆ ಭೂಮಿಯಲ್ಲಿ ಮಣ್ಣನ್ನು ತೆಗೆದುಗಿಸಿ ಇವತ್ತು ಹೈವೇಕ್ಕೆ ಬೇರೆ ಕಡೆಗೆಲ್ಲ ಅದನ್ನು ಸಾಗಿಸ್ತಾ ಇದ್ದಾರೆ. ಜನರಿಗೆ ಅಲ್ಲಿ ಜಾಗ ಕೊಡ್ರಿ ಅಂತ ಹೇಳ್ಬಿಟ್ಟು ನಾವು 2022ರಿಂದ 25 ತನಕ ಕೂಡ ನಾವು ಹೋರಾಟ ಮಾಡ್ಕೊಂತ ಬಂದಿದ್ವಿ. ಅದು ಪಂಚನಾಮೆ ಆಗಿದೆ, ವರದಿ ಕೊಟ್ಟಿದ್ದಾರೆ. ಆ ಜಾಗನ 3 ಎಕರೆಯನ್ನು ಕೊಡ್ಬೋದು, ಇವರಿಗೆ ಬಡವರಿಗೆ ಜಾಗ ಹಂಚ್ಬೋದು ಅಂತ ಹೇಳ್ಬಿಟ್ಟು ಆಮೇಲೆ ಶಿಫಾರಸು ಕೂಡ ಆಗಿದೆ. ಮಾನ್ವಿ ತಹಸೀಲ್ದಾರ್ಲಿಂದ ಮಾನ್ಯ AC ಅವರಿಗೂ ಕೂಡ ಶಿಫಾರಸು ಪತ್ರ ಕಳಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಪೂರ್ಣ ಪ್ರಮಾಣದಾಗ ಅದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳನ್ನು, ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿಲ್ಲ ಅಂತ ಹೇಳ್ಬಿಟ್ಟು ಅವರು ವಾಪಸ್ ಕಳಿಸಿದ್ದಾರೆ. ಹೀಗಾಗಿ ನಾವು ಇವತ್ತು ಒತ್ತಾಯ ಮಾಡ್ತಾ ಇರೋದು ಏನಂದರೆ 54 ಸರ್ವೆ ನಂಬರ್ಗಳಲ್ಲಿ ಮಾನ್ವಿ ನಗರದಲ್ಲಿ ಇರುವಂಥ ಅಸಂಖ್ಯಾತ ಹಿಂದೂ, ಮುಸ್ಲಿಂ, ಕ್ರೈಸ್ತ ಎಲ್ಲ ಧರ್ಮದ ಬಡವರು ಏನಿದ್ದಾರೆ ಬಾಡಿಗೆ ಮನೆಗೆ ವಾಸ ಮಾಡ್ತಾಯಿದ್ದಾರೆ, ಜಾಗ ಇಲ್ಲ. ಆಮೇಲೆ ಹಳ್ಳಿಗಳಲ್ಲಿ ಕೂಡ ಜನರಿಗೆ ಜಾಗ ಇಲ್ಲ. ಆ ಜಾಗದ ಆ ಭೂಮಿಯಲ್ಲಿ ಜನರಿಗೆ ಜಾಗ ಹಂಚಬೇಕು, ಬಡವರಿಗೆ ಭೂಮಿ ಪಟ್ಟ ಕೊಡ್ಬೇಕಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ರೈತ ಸಂಘದ ಪರವಾಗಿ ಸರ್ಕಾರಕ್ಕೆ ನಾವು ಆಗ್ರಹಿಸ್ತಾ ಇದ್ದೀವಿ.